So dear students, we were discussing about that ಏನಂತ organisms and population ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಲ್ಲಿ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತಕ್ಕಂಥ ಒಂದು ಸಬ್ ಕಾನ್ಸೆಪ್ಟ್ ಸಬ್ ಕಂಟೆಂಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಲ್ಲ. ಸೊ ಈ ಒಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಬರ್ತಾ ಹೋಗುತ್ತೆ. ಸೊ ನಾವು ಇಲ್ಲಿವರೆಗೂ ಏನೊಂದು ಈ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿರೋಕ್ಕೆ ಬಯೋಟಿಕ್ ಮತ್ತೆ ಎಬಯೋಟಿಕ್ ಫ್ಯಾಕ್ಟರ್ಸ್ ನ ಮಧ್ಯೆ ಏನಿದೆ ಆ ಒಂದು ಬಯೋಟಿಕ್ ಮತ್ತೆ ಎಬಯೋಟಿಕ್ ಫ್ಯಾಕ್ಟರ್ಸ್ ರೆಸ್ಪಾನ್ಸ್ ಆಗಿ ಅಥವಾ ವಿತ್ ಇನ್ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಯಾವ ರೀತಿಯಾಗಿ ಒಂದು ಆರ್ಗಾನಿಸಮ್ಸ್ ಇಂಡಿವಿಜುವಲ್ಸ್ ಸಿಂಗಲ್ ಇಂಡಿವಿಜುವಲ್ಸ್ ಇದ್ರೆ ಅದು ಪ್ಲಾಂಟ್ಸ್ ಇರ್ಬೋದು ಅಥವಾ ಅನಿಮಲ್ಸ್ ಇರ್ಬೋದು. ಸೊ ಒಂದಕ್ಕೊಂದು ಇಂಟರಾಕ್ಷನ್ ಆಗ್ತಾ ಬದುಕ್ತಾ ಹೋಗ್ತದೆ. ಸೊ ಈ ರೀತಿಯಾದ ಇಂಟರಾಕ್ಷನ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡಾಗೆ ಫಸ್ಟ್ ಒಂದು ಇಂಟರಾಕ್ಷನ್ ಆಲ್ರೆಡಿ ನಾವು ತಿಳ್ಕೊಂಡಿರೋ ಹಾಗೆ ಪ್ರಿಡೇಷನ್ ಅಂತ ಕಲ್ತೀವಿ ಅಲ್ಲ. ಸೊ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ಪ್ರಿಡೇಷನ್ ಅಂತಕ್ಕಂಥ ಒಂದು ಇಂಟರಾಕ್ಷನ್ ಬಗ್ಗೆ ಆಲ್ರೆಡಿ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ಪ್ರಿಡೇಷನ್ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತಾರೆ. ಇಟ್ ಇಸ್ ಸರ್ಟನ್ಲಿ ದೇರ್ ವಿಲ್ ಬಿ ಪ್ರಿಡೇಟರ್ಸ್ ಮತ್ತೆ ಪ್ರೇ ಅಂತಕ್ಕಂಥ ಎರಡು ರೀತಿಯಾದ ಕ್ಯಾಟಗರಿ ಆಫ್ ಅನಿಮಲ್ಸ್ ಅಥವಾ ಕ್ಯಾಟಗರಿ ಆಫ್ ಸ್ಪೀಶೀಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಏನು ಅಂದ್ರೆ ಒಂದು ರೀತಿಯಾದ ಜೀವಿಗಳು ಬದುಕಲಿಕ್ಕೋಸ್ಕರ ಮತ್ತೊಂದು ಜೀವಿನ ಸಾಯಿಸಿ ಅಥವಾ ಅದನ್ನ ಸೋಲಿಸಿ ಬದುಕುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ದೇ ವಿಲ್ ಹೀಟ್ ದೆಮ್ ಅಂಡ್ ಕಿಲ್ ದೆಮ್ ಅಂಡ್ ಹೀಟ್ ದೆಮ್ ಅಂತ ನಾವು ಹೇಳ್ತಾ ಹೋಗ್ತೇವೆ. ಸಾಯಿಸಿ ಅದನ್ನ ತಿಂದು ಅದನ್ನ ತನ್ನ ಆಹಾರವಾಗಿ ಮಾರ್ಪಾಟನ್ನ ಮಾಡ್ಕೊಂಡು ಈ ರೀತಿಯಾದ ಜೀವಿಗಳು ಬದುಕಾಗುತ್ತೆ. ಆ ರೀತಿಯಾದ ಜೀವಿಗಳನ್ನ ನಾವು ಪ್ರೆಡೇಟರ್ಸ್ ಅಂತ ಹೇಳ್ತೀವಿ. ಯಾವ ರೀತಿಯಾದ ಒಂದು ಕ್ಯಾಟಗರಿ ಆಫ್ ಸ್ಪೀಶೀಸ್ಗಳು ಬೇಟೆ ಆಡಲ್ಪಡುತ್ತೆ ಅದನ್ನ ನಾವು ಪ್ರೇ ಅಂತ ಹೇಳ್ತೀವಿ. ಇಯರ್ ದಟ್ ಪ್ರೇ ಮತ್ತೆ ಪ್ರಿಡೇಟರ್ಸ್ ನ ಇಂಟರಾಕ್ಷನ್ ನಲ್ಲಿ ಒಂದು ಜೀವಿಗಳು ಬದುಕುತ್ತೆ ಎಂಬುದು. ಸೊ ಈ ರೀತಿಯಾದ ಒಂದು ಹೈಯರ್ ಲೆವೆಲ್ ಆಫ್ ಆರ್ಗಾನಿಸಮ್ಸ್ ಪ್ರಿಡೇಟರ್ಸ್ ಬದುಕಬೇಕು ಅಂದ್ರೆ ಪ್ರೇನ ಕಿಲ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಒಂದು ಪ್ರೇಗಳಿರುತ್ತೆ ಸ್ಮಾಲೆಸ್ಟ್ ಇನ್ಸೆಕ್ಟ್ಸ್ ಆಗುತ್ತೆ ಅಥವಾ ಫರ್ದರ್ ಏನು ಆರ್ಗಾನಿಸಮ್ಸ್ ಇರುತ್ತೆ ಆ ಒಂದು ಪ್ರೇಗಳ ಸಂಖ್ಯೆ ಒಂದು ಜಾಸ್ತಿ ಆದ್ರೆ ವಾಟ್ ಎವರ್ ದಟ್ ಎಕೋಸಿಸ್ಟಮ್ ಅಲ್ಲಿ ಇನ್ಸ್ಟೆಬಿಲಿಟಿ ಅಂತಕ್ಕಂಥ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಪ್ರಿಡೇಷನ್ ಅಂತಕ್ಕಂಥ ಒಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಇಟ್ ಇಸ್ ವೆಲ್ ಅಂಡ್ ಗುಡ್ ಫಾರ್ ದಿ ಎಕೋಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಅದರ ಸಂಖ್ಯೆ ಜಾಸ್ತಿನ ಆಗಬಾರ್ದು ಕಮ್ಮಿನ ಆಗಬಾರ್ದು. ಅದೇ ರೀತಿಯಾಗಿ ಪ್ರೇಗಳ ಮಧ್ಯದಲ್ಲಿ ಕಾಂಪಿಟೇಷನ್ ಕೂಡ ಇರಬಾರ್ದು. ಸೊ ಆ ರೀತಿಯಾಗಿ ಪ್ರಿಡೇಟರ್ಸ್ ಅನ್ನೋದು ಅದನ್ನ ವಾಟ್ ಆರ್ ದ ಪ್ರಿಡೇಟರ್ಸ್ ಅನ್ನೋದು ಅದರ ಒಂದು ಜನಸಂಖ್ಯೆನ ಅಥವಾ ಅದರ ಪಾಪ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಒಂದು ಪ್ರಿಡೇಟರ್ಸ್ ಅಂತಕ್ಕಂಥ ಒಂದು ಆರ್ಗಾನಿಸಮ್ಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಟ್ ಇಸ್ ಎ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಏನೊಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಥಿಯರಿ ನಥಿಂಗ್ ಬಟ್ ದಟ್ ಪ್ರಿಡೇಷನ್ ಅಂತ ನಾವು ಹೇಳ್ಬೋದು. ಇದನ್ನ ಲಾಸ್ಟ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಕಾಂಪಿಟೇಷನ್ ಅಥವಾ ಪಾಪ್ಯುಲೇಷನ್ ಇಂಟರಾಕ್ಷನ್ ಬಗ್ಗೆ ಹೇಳ್ತಾರೆ. For another one of the inner population interaction nothing but that competition ಅಂತ ಕರೀತೀವಿ. Okay, so it is said to be competition ಅಂತ ಹೇಳ್ತೀವಿ. ಸೊ ಕಾಂಪಿಟೇಷನ್ ಅಂತಕ್ಕಂಥ ವರ್ಡ್ ನ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಕೂಡ ಒಂದು ಐಡಿಯಾ ಅನ್ನೋದು ಕಾಂಪಿಟೇಷನ್ ಅಂತಕ್ಕಂಥ ಒಂದು ಕ್ಲಿಯರ್ ಕಟ್ ಐಡಿಯಾ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಕಾಂಪಿಟೇಷನ್ ಅಂತ ಹೇಳ್ತಾರೆ ವಾಟ್ ಇಟ್ ವಿಲ್ ಬಿ ಅಕರ್ ಇನ್ ದಿ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಇಟ್ ಈಸ್ ಸೆಡ್ ಟು ಬಿ ದೇರ್ ಇಸ್ ಎ ಕಾಂಪಿಟೇಷನ್ ಬಿಟ್ವೀನ್ ದಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಓಕೆ, ಸೊ ದೇರ್ ಇಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಅಂತ ಹೇಳ್ಬೋದು. ಸೊ ದೇರ್ ಇಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಕ್ಲೋಸ್ ತುಂಬಾನೇ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಪೀಶೀಸ್ ನ ಮಧ್ಯದಲ್ಲಿ ಕಾಂಪಿಟೇಷನ್ ಅಂತ ಆಗ್ತದೆ ವಿಚ್ ಆರ್ ಕಾಂಪೀಟ್ ಫಾರ್ ದಿ ಸೇಮ್ ರಿಸೋರ್ಸಸ್. ಓಕೆ, ಸ್ಪೀಶೀಸ್ ಕಾಂಪೀಟ್ ಫಾರ್ ಸೇಮ್ ರಿಸೋರ್ಸಸ್. ಓಕೆ, ಇರ್ತಕ್ಕಂಥ ರಿಸೋರ್ಸಸ್ ತನ್ನದೇ ಒಂದು ತನ್ನ ಮಧ್ಯದಲ್ಲೇನೆ ಕಾಂಪಿಟೇಷನ್ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ವಾಟ್ ಆರ್ ದಟ್ ಕಾಂಪಿಟೇಷನ್ ಅಂತ ಹೇಳ್ತಾ ಹೋಗ್ತೀವಿ. ದೀಸ್ ಕೈಂಡ್ ಆಫ್ ದಿ ರಿಸೋರ್ಸಸ್ ಶುಡ್ ಬಿ ಎ ಲಿಮಿಟೆಡ್. ಓಕೆ, ಸೊ ಏನೊಂದು ಈಸಿಯಾಗಿ ಸಿಗ್ತಕ್ಕಂಥ ಒಂದು ರಿಸೋರ್ಸ್ ಗೆ ಅದು ಲಿಮಿಟೆಡ್ ಆಗಿರ್ಬೇಕು. ಆ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ರಿಸೋರ್ಸ್ ನ ಪಡ್ಕೊಳ್ಳೋಕೋಸ್ಕರ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ನ ಮಧ್ಯದಲ್ಲಿ ಕಾಂಪಿಟೇಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಈ ಒಂದು ಕೋರ್ಸ್ ನಾವು ಕಾಂಪಿಟೇಷನ್ ಅಂತಕ್ಕಂಥ ಒಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ನಾವು ಕರೀತಾ ಹೋಗ್ಬೋದು. ಸೊ ದೇರ್ ಇಸ್ ಎ ಓಕೆ, ಸೊ ಬರೀ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಮಾತ್ರ ಅಲ್ಲ. ಸೊ ವಾಟ್ ಆರ್ ದ ಅನ್ರಿಲೇಟೆಡ್ ಸ್ಪೀಶೀಸ್, ನಾಟ್ ಓನ್ಲಿ ದ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್, ಇವನ್ ದಟ್ ಅನ್ರಿಲೇಟೆಡ್ ಸ್ಪೀಶೀಸ್ ನ ಮಧ್ಯದಲ್ಲಿ ಕೂಡ ಅಷ್ಟೇ ಕಾಂಪಿಟೇಷನ್ ಅನ್ನು ನೋಡ್ತಾ ಹೋಗ್ತಿರ್ಬೋದು. ಬಟ್ ಅನ್ರಿಲೇಟೆಡ್ ಸ್ಪೀಶೀಸ್ ನ ಮಧ್ಯೆ ಕಾಂಪಿಟೇಷನ್ ಆದ್ರೆ ಅದನ್ನ ಪ್ರಿಡೇಷನ್ ಸೇರಿಸತಕ್ಕಂಥ ಚಾನ್ಸ್ ಇದೆ ಮ್ಯಾಕ್ಸಿಮಮ್. ಯಾಕಂದ್ರೆ ಅನ್ರಿಲೇಟೆಡ್ ಸ್ಪೀಶೀಸ್ ಮಧ್ಯೆ ಕಾಂಪಿಟೇಷನ್ ಆಗ್ತಿದೆ ಅಂದ್ರೆ ದೇ ಶುಡ್ ಬಿ ಎ ಪ್ರೇ ಮತ್ತು ಪ್ರಿಡೇಟರ್ ಆಗುತ್ತೆ. ಓಕೆ, ಆ ಒಂದು ಅನ್ರಿಲೇಟೆಡ್ ಆಗಿ ಅದನ್ನ ಏನೊಂದು ಲೋಯರ್ ಲೆವೆಲ್ ಅಥವಾ ಏನೊಂದು ರಿಸೆಸಿವ್ ಆಗಿರ್ತಕ್ಕಂಥ ಡಾಮಿನೆಂಟ್ ಆಗಿರ್ತಕ್ಕಂಥ ಅನಿಮಲ್ಸ್ ಗಳು ಏನೊಂದು ಡಾಮಿನೆಂಟ್ ಅಂಡರ್ ಇರ್ತಕ್ಕಂಥ ಒಂದು ಅನಿಮಲ್ಸ್ ಸಾಯಿಸಿ ಚಿಕ್ಕ ಇರ್ತಕ್ಕಂಥ ಅನಿಮಲ್ಸ್ ಸಾಯಿಸಿ ತಾನು ಬದುಕಲಿಕ್ಕೆ ಟ್ರೈ ಮಾಡುತ್ತಿದ್ದ ಇರೋದು ಅದು ಪ್ರಿಡೇಟರ್ಸ್ ಆಗ್ಬಿಡುತ್ತೆ. ಅದು ಪ್ರಿಡೇಷನ್ ಗೆ ಬಂದ್ಬಿಡುತ್ತೆ ಅನ್ರಿಲೇಟೆಡ್ ಆದ್ರೆ. ಇವಂತ ಕೆಲವೊಂದು ಕಾಂಪಿಟೇಷನ್ ಆಗ್ತಿದೆ ಅಂದ್ರೆ ಅನ್ರಿಲೇಟೆಡ್ ಸ್ಪೀಶೀಸ್ ನ ಬಗ್ಗೆ ಕೂಡ ಅಷ್ಟೇ ಕಾಂಪಿಟೇಷನ್ ಆಗುತ್ತೆ ಅಂತ ಹೇಳ್ಬೋದು. ರಿಲೇಟೆಡ್ ಅಂದ್ರೆ ಇಟ್ ಮೀನ್ಸ್ ದಟ್ ಮ್ಯಾಮಲ್ಸ್ ಮಧ್ಯದಲ್ಲಿ, ಬರ್ಡ್ಸ್ ಮಧ್ಯದಲ್ಲಿ, ಇನ್ಸೆಕ್ಟ್ಸ್ ಮತ್ತೆ ಇನ್ಸೆಕ್ಟ್ಸ್ ನ ಮಧ್ಯದಲ್ಲಿ ಆ ರೀತಿಯಾಗಿ ಒಂದು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ನ ಮಧ್ಯದಲ್ಲಿ ಕಾಂಪಿಟೇಷನ್ ಅಂತಕ್ಕಂಥ ಒಂದೇ ರೀತಿ ಇರಬೇಕು. ಅದು ಲಿಮಿಟೆಡ್
ಆಗಿರ್ತಕ್ಕಂಥ ರಿಸೋರ್ಸ್ಗೆ ಅದನ್ನ ನಾವು ಕಾಂಪಿಟೇಷನ್ ಅಂತ ಕರೀತಾ ಹೋಗ್ತೀವಿ. ಜಸ್ಟ್ ಅಬೌಟ್ ಕಾಂಪಿಟೇಷನ್ ತಕ್ಕಂಥ ಒಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ಒಂದು ಏನೊಂದು ಕಾಂಪಿಟೇಷನ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು ಪ್ರಿನ್ಸಿಪಲ್ ಕೂಡ ಕೊಟ್ಟಿರೋದು. ಸೊ ದಟ್ ಇಸ್ ನೇಮ್ಡ್ ಆಸ್ ಗಾಸ್ ಕಾಂಪಿಟೇಟಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಅಥವಾ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. 1 ಮಾರ್ಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಡಿಫೈನ್ ಗಾಸ್ ಏನೊಂದು ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಕೇಳ್ತಾ ಹೋಗ್ತೀವಿ. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ರಿನ್ಸಿಪಲ್ ನ ವಾಟ್ ಆರ್ ದ ಪ್ರೋಸೆಸ್ ಮಾಡಿದ್ದಾರೆ. ಇಟ್ ಈಸ್ ಸೆಡ್ ಟು ಬಿ ಗಾಸ್ ಕಾಂಪಿಟೇಟಿವ್ exclusion principle ಅಂತ ಹೇಳ್ಬೋದು. ಈ ಒಂದು ಕಾಂಪಿಟೇಷನ್ ಗೆ ರಿಲೇಟೆಡ್ ಆಗಿ ಒಂದು ಪ್ರಿನ್ಸಿಪಲ್ ಒಂದು ಡೆಫಿನೇಷನ್ ನ ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಸೇ ದಟ್ ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಓಕೆ, ಸೊ 1 ಮಾರ್ಕ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಸ್ ಬಿ ದೇರ್? ಈ ಒಂದು ಗಾಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಕಾರ ಏನೊಂದು ಡೆಫಿನೇಷನ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಟ್ ದ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ದಿ ಟೂ ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್, two closely related species, okay, so ಎರಡು ರೀತಿಯ ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್ ಏನಿರುತ್ತೆ, ಸ್ಪೀಷೀಸ್ ಕಾಂಪಿಟಿಂಗ್ ಫಾರ್ what they are competing ಅಂದ್ರೆ ಸೇಮ್ ರಿಸೋರ್ಸಸ್ ಅಂತ ಹೇಳ್ತಾ ಓಕೆ. ಕಾಂಪಿಟಿಂಗ್ ಫಾರ್ ದಿ ಸೇಮ್ resources, competing for same resources cannot coexist indefinitely ಅಂತ ನಾವು ಹೇಳ್ತಾ ಓಕೆ. cannot coexist indefinitely and they competitively they are competitively inferior so inferior one will be eliminated. Okay, inferior one will be eliminated evolutionary ಅಂತಕ್ಕಂಥ ಒಂದು ಡೆಫಿನೇಷನ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಾ ಹೌದು. ಓಕೆ, ಸೊ ಈ ಒಂದು ಗಾಸ್ ಎಕ್ಸ್ಕ್ಲೂಷನ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ನ ಪ್ರಕಾರ the two closely related species competing for the same resources cannot coexist indefinitely and they competitively inferior one will be eliminated evolutionary ಅಂತ ಹೇಳಿ. ಓಕೆನಾ? ಸೊ ಈ ಒಂದು ಪ್ರಿನ್ಸಿಪಲ್ ಕನ್ನಡದಲ್ಲಿ ಅರ್ಥ ಎಲಾಬರೇಟೆಡ್ ಆಗಿ ನಾವು ಹೇಳ್ತಾ ಹೋದ್ರೆ, ಸೊ ಏನೊಂದು ಎರಡು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ನ ಮಧ್ಯದಲ್ಲಿ ಕಾಂಪಿಟೇಷನ್ ಅನ್ನೋದು ಇರುತ್ತೆ. ಸೊ ಏನಕ್ಕೆ ಅಂದ್ರೆ ಫಾರ್ ದಿ ಸೇಮ್ ರಿಸೋರ್ಸಸ್, ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಕಾಂಪಿಟಿಂಗ್ ಫಾರ್ ಸೇಮ್ ರಿಸೋರ್ಸಸ್, ಎರಡು ರೀತಿಯಾದ ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್ ನ ಮಧ್ಯದಲ್ಲಿ ಸೇಮ್ ರಿಸೋರ್ಸ್ ಗೆ ಕಾಂಪಿಟೇಷನ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಈ ರೀತಿಯಾದ ಒಂದು ಕಾಂಪಿಟೇಷನ್ ಆಗ್ತಿದೆ ಅಂದ್ರೆ ದೇ ಕೆನಾಟ್ ಎಕ್ಸಿಸ್ಟ್ ಇಂಡೆಫಿನೆಟ್ಲಿ, ಮೀನ್ಸ್ ದಟ್ ಅದು ಯಾವುದು ಕೂಡ ಅಷ್ಟೇ ಒಂದ್ರ ಜೊತೆಗೆ ಒಂದು ಇರೋದಿಲ್ಲ. ಯಾವ ರೀತಿಯ ಕ್ಲೋಸ್ ಸ್ಪೀಷೀಸ್ ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್ ನ ಮಧ್ಯದಲ್ಲಿ ಕಾಂಪಿಟೇಷನ್ ಆಗ್ತಿದೆ ಅಂದ್ರೆ ಅವೆರಡು ಕೂಡ ಅಷ್ಟೇ ಕೆನಾಟ್ ಕೋ ಎಕ್ಸಿಸ್ಟ್, ಜೊತೆಲಿ ಅದು ಇರೋದಿಲ್ಲ, ಕೋ ಎಕ್ಸಿಸ್ಟ್ ಅಂದ್ರೆ ಜೊತೆಲಿ ಇರೋದಿಲ್ಲ ಅಂತ ಹೇಳ್ಬೋದು. ಅಂಡ್ ದೇ ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಒನ್ ವಿಲ್ ಬಿ ಎಲಿಮಿನೇಟೆಡ್ ಎವಲ್ಯೂಷನರಿ. ಸೊ ಈ ರೀತಿಯಾದ ಕಾಂಪಿಟೇಷನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಗ್ರೂಪ್ ಆಫ್ ಅನಿಮಲ್ಸ್ ಅಥವಾ ಗ್ರೂಪ್ ಆಫ್ ಸ್ಪೀಷೀಸ್ ಇನ್ಫೀರಿಯರ್ ಆಗಿರುತ್ತೆ. ಓಕೆ, ಸೊ ಆ ಒಂದು ಇನ್ಫೀರಿಯರ್ ಅಂತಕ್ಕಂಥ ಒಂದು ಆರ್ಗನಿಸಮ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಸುಪೀರಿಯರ್ ಆಗ್ತಕ್ಕಂಥ ಒಂದು ಆರ್ಗನಿಸಮ್ಸ್ ನ ವಿಲ್ ಬಿ ಎಲಿಮಿನೇಟೆಡ್ ಎವಲ್ಯೂಷನರಿ ಅಥವಾ ನೆಕ್ಸ್ಟ್ ಜನರೇಷನ್ ಗೆ ಇರಬಾರ್ದು. ಸೊ ಆ ರೀತಿಯಾಗಿ ಒಂದು ಸುಪೀರಿಯರ್ ಆಗಿರ್ತಕ್ಕಂಥ ಒಂದು ಆರ್ಗನಿಸಮ್ಸ್ ನ ಇನ್ಫೀರಿಯರ್ ಆಗಿರ್ತಕ್ಕಂಥ ಒಂದು ಆರ್ಗನಿಸಮ್ಸ್ ಕಾಂಪಿಟೇಷನ್ ಮುಖಾಂತರ ವ್ಯಾನಿಶ್ ಮಾಡುತ್ತೆ, ಕೊನೆ ಕಾಣಿಸುತ್ತೆ ಅಂತ
ಹೇಳ್ಬೋದು. ಸೊ ಈ ಒಂದು ಡೆಫಿನೇಷನ್ ಅಲ್ಲಿ ಇಷ್ಟು ಒಂದು ಅರ್ಥ ಇದೆ ಅಂತ ಹೇಳ್ಬೋದು. ಸೊ ಎರಡು ಕ್ಲೋಸ್ ರಿಲೇಟೆಡ್ ಸ್ಪೀಶೀಸ್ ಏನಿದೆ ಅದ್ರ ಮಧ್ಯದಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಆ ಒಂದು ಕಾಂಪಿಟೇಷನ್ ಆದಂತದ್ದು ಏನಕ್ಕೆ ಕಾಂಪಿಟೇಷನ್ ಆಗ್ತಾ ಇದೆ, ಸೇಮ್ ರಿಸೋರ್ಸ್ ಕಾಂಪಿಟೇಷನ್ ಅನ್ನೋದು ಆಗ್ತದೆ. ಆ ಒಂದು ಕಾಂಪಿಟೇಷನ್ ಆದ ನಂತರ ದೇ ಕೆನಾಟ್ ಕೋಎಕ್ಸಿಸ್ಟ್, ಯಾವತ್ತೂ ಕೂಡ ಅಷ್ಟೇ ಎರಡು ರೀತಿಯಾದ ಗ್ರೂಪ್ ಆಫ್ ಸ್ಪೀಶೀಸ್ ಒಟ್ಟಿಗೆ ಇರೋದಿಲ್ಲ, ಕೆನಾಟ್ ಕೋಎಕ್ಸಿಸ್ಟ್ ಇಂಡೆಫಿನೆಟ್ಲಿ. ಅಂಡ್ ಕಾಂಪಿಟೇಟಿವ್ಲಿ ಇನ್ಫೀರಿಯರ್, ಕಾಂಪಿಟೇಷನ್ ಅಲ್ಲಿ ಇನ್ಫೀರಿಯರ್ ಯಾವ ರೀತಿಯಾದ ಒಂದು ಆರ್ಗಾನಿಸಮ್ಸ್ ಇರುತ್ತೆ, ಈ ಒಂದು inferior one will be eliminated evolutionary. Okay, so inferior will be eliminate the superior animals. Okay na, so superior animals ಏನಂತೆ ಅದನ್ನ ಎವಲ್ಯೂಷನ್ ಆಗಿ ವ್ಯಾನಿಶ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೇವೆ. ಸೊ ಇದನ್ನ ನಾವು ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅನ್ನು ನಾವು ಪ್ರಕಾರ ನಾವು ತಿಳ್ಕೊಳ್ತೀವಿ. ಕಾಂಪಿಟೇಟಿವ್ inferior one will be eliminated evolutionary ಅಂತ. ಸೊ ಅಥವಾ ಎವಲ್ಯೂಷನ್ ಅಂತ ಹೇಳ್ಬೋದು ಅಥವಾ eventually. Okay, evolutionary or eventually ಅಂತ ಹೇಳ್ತಾರೆ. ಓಕೆ, ಸೊ ಯಾವ ರೀತಿಯಾದ ಆರ್ಗನ್ಸ್ ತುಳಿಯುತ್ತೋ ಅಥವಾ ಏನು ತುಳಿಲಿಕ್ಕೆ ಒಳಗಾದಂತ ಒಂದು ಆರ್ಗನ್ಸ್ ಇರುತ್ತೆ ಅದು ಯಾವುದು ಕೂಡ ಅಷ್ಟೇ ಇನ್ಫೀರಿಯರ್ ಅಂತ ಎಲಿಮಿನೇಟ್ ಆಗುತ್ತೆ ಅಂತ ನಾವು ಹೇಳ್ತಾ ಓಕೆ. ಸೊ ದಿಸ್ ಅಬೌಟ್ ದ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ನಾವು ಹೇಳ್ತಾ ಹೌದು. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ಬಗ್ಗೆ ಹೇಳ್ತಾರೆ. ಸೊ ಈ ರೀತಿಯಾದ ಒಂದು ಗಾಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಗೆ ಒಂದು ಏನೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ ನಾವು ಹೇಳ್ತಾವ್ರೆ ಇದಕ್ಕೆ ಒಂದು ಗಾಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಗೆ ಅಬಿನ್ ಡಾನ್ ಟಾರ್ಟಾಯ್ಸ್ ಅಂತಕ್ಕಂಥ ಒಂದು ರೀತಿಯಾದ ಕ್ಯಾಟಗರಿ ಆಫ್ ಟಾರ್ಟಾಯ್ಸ್ ಇತ್ತು. ಓಕೆ, ಇಟ್ ಈಸ್ ಸೆಡ್ ಟು ಬಿ ಅಬಿನ್ ಡಾನ್ ಟಾರ್ಟಾಯ್ಸ್ ಅಂತ ಹೇಳಿ. ಓಕೆ, ಸೊ ಅಬಿನ್ ಡಾನ್ ಟಾರ್ಟಾಯ್ಸ್ ಅಂತಕ್ಕಂಥ ಒಂದು ಆರ್ಗಾನಿಸಮ್ ಒಂದು ಏನು ಆಮೆ ಒಂದು ಟಾರ್ಟಾಯ್ಸ್ ಒಂದು ಕ್ಯಾಟಗರಿ ಸೇರ್ಕೊಂಡಿದ್ದು. ಇಟ್ ವಾಸ್ ಪ್ರೆಸೆಂಟ್ ಇನ್ ದಿ ಗ್ಯಾಲಪಗೋಸ್ ಐಲ್ಯಾಂಡ್. ಓಕೆ, ಸೊ ಗ್ಯಾಲಪಗೋಸ್ ಅಲ್ಲಿ ಐಲ್ಯಾಂಡ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಓಕೆ, ಸೊ ಗ್ಯಾಲಪಗೋಸ್ ಐಲ್ಯಾಂಡ್ ಅಲ್ಲಿ ಇದ್ದಂತ ಒಂದು ಟಾರ್ಟಾಯ್ಸ್ ಅಂತ ಹೇಳ್ತಾ ಹೌದು. ಸೊ ಈ ಒಂದು ಗ್ಯಾಲಪಗೋಸ್ ಐಲ್ಯಾಂಡ್ ಗೆ ಫಾರ್ ದ ಫೈವ್ ಕಂಡೀಷನ್ ಒಂದು ಗೋಟ್ ಕಲು, ಸೊ ಗೋಟ್ ಕಲು ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, goats are introduced into this Galapagos island. So ಈ ಒಂದು ಗೋಟ್ ಕಲು ಇಂಟ್ರೊಡ್ಯೂಸ್ ಆಗ್ತಿದಂಗೆ ಸೊ ವಾಟ್ ಎವರ್ ದಟ್ ಅವೆರಡು ಮಧ್ಯೆ ಕಾಂಪಿಟೇಷನ್ ಶುರು ಆಯ್ತು. ಏನಕ್ಕೆ ಅಂದ್ರೆ ಗ್ರಾಸ್ ಲ್ಯಾಂಡ್ ಏನಿತ್ತು, ಆ ಒಂದು ಗ್ಯಾಲಪಗೋಸ್ ಐಲ್ಯಾಂಡ್ ಅಲ್ಲಿ ಗ್ರಾಸ್ ಲ್ಯಾಂಡ್ ಏನಿತ್ತು, ಆ ಒಂದು ಗ್ರಾಸ್ ಲ್ಯಾಂಡ್ ಮೀನ್ಸ್ ದಟ್ ಸೇಮ್ ರಿಸೋರ್ಸ್, ಗ್ರಾಸ್ ಲ್ಯಾಂಡ್ ಏನಿದೆ ಸೇಮ್ ರಿಸೋರ್ಸ್ ಏನೊಂದು ಕಾಂಪಿಟೇಷನ್ ಅನ್ನೋದು ಸ್ಟಾರ್ಟ್ ಆಯ್ತು. ಸೊ ಕಾಂಪಿಟೇಷನ್ ಆದಂತ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಈ ಒಂದು ಅಬಿಗಾನ್ ಟಾರ್ಟಾಯ್ಸ್ ಎವಲ್ಯೂಷನ್ ಆಯ್ತು, ಇವೆಂಚುಯಲಿ ವ್ಯಾನಿಶ್ ಆಯ್ತು. ಈ ಒಂದು ಗೋಟ್ಗಳು ಅಲ್ಲಿ ಇನ್ಕ್ರೀಸ್ ಆಯ್ತು ಅಂತ ಹೇಳ್ತಾರೆ. ಸೊ ಎರಡು ಕೂಡ ಅಷ್ಟೇ ಇದು ಕ್ಲೋಸ್ ರಿಲೇಟೆಡ್ ಸ್ಪೀಶೀಸ್, ಇದು ರೆಪ್ಟೈಲ್ ಆಗಿರುತ್ತೆ, ಇದು ಮ್ಯಾಮಲ್ ಆಗಿರುತ್ತೆ. ಸೊ ಕ್ಲೋಸ್ ರಿಲೇಟೆಡ್ ಸ್ಪೀಶೀಸ್ ಆಗಿರುತ್ತೆ. ಕ್ಲೋಸ್ ರಿಲೇಟೆಡ್ ಸ್ಪೀಶೀಸ್ ಆಗಿದೆ ಅಂತ ಕೂಡ ಅಷ್ಟೇ ಅದು ಎರಡರ ಒಂದು ಫುಡ್ ಸೋರ್ಸ್ ಸೇಮ್ ಒಂದೇನೇ ಆಗಿದೆ. ಓಕೆ, ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಗ್ರಾಸ್ ಅಂತ ತಿಳ್ಕೊಂಡು ಹುಲ್ಲನ್ನ ತಿಂದು ಬದುಕ್ತಕ್ಕಂಥ ಒಂದು ಆರ್ಗನಿಸಮ್ ಅಂತ ಹೇಳ್ತಾ ಹೋಗೋದು. ಸೊ ಅವೆರಡು ಸೇಮ್ ರಿಸೋರ್ಸ್ ನ ಮಧ್ಯದಲ್ಲಿ ವಾಟ್ ಎವರ್ ಕಾಂಪಿಟೇಷನ್ ಆದಾಗ ಸೊ ವಾಟ್ ಎವರ್ ದಟ್ ಗೋಟ್ಗಳು ಮ್ಯಾಮಲ್ಸ್ ಒಂದು ಕ್ಯಾಟಗರಿ ಸೇರೋದ್ರಿಂದ ಸೊ ಇದು ವಾಟ್ ಎವರ್ ದಟ್ ಇದರ ಒಂದು ಲೆವೆಲ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತು, ಅಬಿಗಾನ್ ಟಾರ್ಟಾಯ್ಸ್ ನ ಒಂದು ಪಾಪ್ಯುಲೇಷನ್ ಡಿಕ್ರೀಸ್ ಆಯ್ತು ಅಂತ ಹೇಳ್ತಾರೆ. ಇವೆಂಚುಯಲಿ ಎವಲ್ಯೂಷನರಿ ಇದು ವ್ಯಾನಿಶ್ ಆಯ್ತು. ಈಗ ಒಂದು ಪ್ರೆಸೆಂಟ್ ಇದು ವ್ಯಾನಿಶ್ ಆಗಿದೆ ಅಂತ ಹೇಳ್ಬೋದು. ಏನದು ಗೋಟ್ಗಳು ಆ ಒಂದು ಪರ್ಟಿಕ್ಯುಲರ್ ಗ್ಯಾಲಪಗೋಸ್ ಐಲ್ಯಾಂಡ್ ಅಲ್ಲಿ ಈಗ ಸರ್ವೈವ್ ಆಗ್ತಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಇಟ್ ಮೀನ್ಸ್ ದಟ್ ಇವೆರಡು ಮಧ್ಯದಲ್ಲಿ ಕಾಂಪಿಟೇಷನ್ ಆಗಿಲ್ಲ, ಇವೆರಡಕ್ಕೂ ಐತಕ್ಕಂಥ ಸೇಮ್ ಸೋರ್ಸ್ ಆಫ್ ಫುಡ್ ಏನಿದೆ ಅದಕ್ಕೆ ಇವೆರಡು ಮಧ್ಯದಲ್ಲಿ ಕಾಂಪಿಟೇಷನ್ ಆಯ್ತು. ಇವೆರಡು ಮಧ್ಯದಲ್ಲಿ ಕಾಂಪಿಟೇಷನ್ ಇದೆ, ಅದು ಪ್ರಿಡೇಷನ್ ಆಗ್ಬಿಡೋದು. ಓಕೆ, ಪ್ರೇ ಮತ್ತೆ ಪ್ರಿಡೇಟರ್ ಆಗ್ತಿತ್ತು, ಅವೆರಡು ಮಧ್ಯೆ ಒಟ್ಟು ಜಗಳ ಅನ್ನೋದು ಆಗ್ತಿತ್ತು. ಬಟ್ ಏನಾಗ್ತಿದೆ ಅಂದ್ರೆ ಒಂದೇ ರೀತಿಯ ಫುಡ್ ರಿಸೋರ್ಸ್ಗೆ ಇವೆರಡು ಮಧ್ಯದಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಯ್ತು ಅಂತ ಹೇಳ್ತಾ ಹೋಗುದು. ಸೊ ಇಟ್ ಇನ್ಕ್ರೀಸ್ ಬ್ರೀಫ್ ಇನ್ಫಾರ್ಮೇಶನ್ ಇರುತ್ತೆ. ಕಾಂಪಿಟೇಷನ್ ಅಂತಕ್ಕಂಥ ಒಂದು ಏನೊಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಹೇಳ್ತೀವಿ, ಒಂದು ಕ್ಲಿಯರ್ ಕಟ್ ಐಡಿಯಾ ಬರ್ತಿರ್ತೀವಿ. ಇವೆರಡು ಆರ್ಗನಿಸಮ್ಸ್ ಮಧ್ಯದಲ್ಲಿ ಜಗ್ಗಾಗ ಅದು ಪ್ರಿಡೇಷನ್ ಆಗುತ್ತೆ. ಓಕೆ, ಒಂದನ್ನ ಸಾಯಿಸಿ ಇನ್ನೊಂದು ಬದುಕಬೇಕಾಗುತ್ತೆ. ಬಟ್ ಇವೆರಡು ಆರ್ಗನಿಸಮ್ ಸೇಮ್ ರಿಸೋರ್ಸ್ ಫುಡ್ ರಿಸೋರ್ಸ್ ಐತೆ, ಆ ಒಂದು ಸೇಮ್ ಫುಡ್ ರಿಸೋರ್ಸ್ಗೆ ಇವೆರಡು ಮಧ್ಯದಲ್ಲಿ ಏನೊಂದು ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಹೌದು. ನೆಕ್ಸ್ಟ್ ಸೊ ಮತ್ತೊಂದು ವಾಟ್ ಎವರ್ ದಟ್ ಏನೊಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಬಗ್ಗೆ ನಾವು ತಿಳ್ಕೊಂಡಾಗ ಥರ್ಡ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಇಸ್ ನಥಿಂಗ್ ಬಟ್ ದಟ್ ಪ್ಯಾರಾಸಿಟಿಸಮ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಪ್ಯಾರಾಸಿಟಿಸಮ್ ಕೂಡ ಅಷ್ಟೇ ಒಂದು ಬ್ರಾಡ್ ಏನೋ ಪಾಪ್ಯುಲೇಷನ್ ಇಂಟರಾಕ್ಷನ್ ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಟ್ ಮೀನ್ಸ್ ದಟ್ ಏನೊಂದು ಪ್ಯಾರಾಸಿಟಿಸಮ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ತಾವೆ. ದೇರ್ ಇಸ್ ಎ ಇಂಟರಾಕ್ಷನ್ ಬಿಟ್ವೀನ್ ದ ಆರ್ಗಾನಿಸಮ್ಸ್ ಇನ್ ವಿಚ್ ದ interaction between organisms in which
two organisms. Okay, so interaction between what organisms between two organisms. two organisms ಮಧ್ಯದಲ್ಲಿ interaction ಅನ್ನೋದು ಆಗ್ತಾ ಇರುತ್ತೆ. So ಆ ಒಂದು two organisms ಅಲ್ಲಿ one organism will be parasite. Okay, so one will be parasitic in nature, or one will be bracket parasite ಅಂತ ಹೇಳ್ತಾರೆ beneficial. Okay, one will be beneficial. Okay, so one will be beneficial and other will be and another one will be beneficial and other is said to be parasite ಅಂತ ಹೇಳ್ಬೋದು. Okay, so another ಏನಿದೆ ಅದನ್ನ ನಾವು host ಅಂತ ಹೇಳ್ತಾ ಹೋಗ್ತೀವಿ. Okay, so another will be one will be beneficial, another will be harmful. Okay, harmful ಆಗಿರ್ಬೋದು. Okay, or harmless ಅಂತ ಹೇಳ್ಬೋದು. Okay, so ಇದನ್ನ ನಾವು parasitism ಅಂತ ಕರೀತಾ ಹೋಗ್ತೀವಿ. Okay, it is said to be parasitism ಅಂತ ನಾವು ಹೇಳ್ತಾ ಹೋಗೋದು. So it means that ಎರಡು ರೀತಿಯ ಆರ್ಗನಿಸಮ್ ಮಧ್ಯದಲ್ಲಿ ಇಂಟ್ರಾಕ್ಷನ್ ಅನ್ನೋದಾಗುತ್ತೆ. ಅದರಲ್ಲಿ ಒಂದು ಪ್ಯಾರಾಸೈಟ್ ಆಗಿರುತ್ತೆ, ಅದು ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ, ಮತ್ತು ಇನ್ನೊಂದು ಐತೆ ಅದು ಹೋಸ್ಟ್ ಅಂತ ಕರಿತೀವಿ. ಈ ರೀತಿಯಾದ ಒಂದು ಹೋಸ್ಟ್ ಆರ್ಗನಿಸಮ್ ಇರುತ್ತೆ, ಅದಕ್ಕೆ ಹಾರ್ಮ್ಫುಲ್ ಆಗಿರ್ಬೋದು ಅಥವಾ ಹಾರ್ಮ್ಲೆಸ್ ಆಗಿರ್ಬೋದು, ಅದಕ್ಕೆ ಏನಾದ್ರು ಅಫೆಕ್ಟ್ ಆದ್ರೂ ಕೂಡ ಆಗ್ಬೋದು ಅಥವಾ ಅಫೆಕ್ಟ್ ಆಗದಲೇ ಇರ್ಬೋದು ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದನ್ನ ನಾವು ಇಟ್ ಈಸ್ said to be parasitism ಅಂತ ಹೇಳ್ತೀವಿ. ಎರಡು ರೀತಿಯಾದ ಒಂದು ಆರ್ಗನಿಸಮ್ ಮಧ್ಯೆ ಇಂಟ್ರಾಕ್ಷನ್ ಆಗುತ್ತೆ, ಅದರಲ್ಲಿ ಒಂದಿನ ಪ್ಯಾರಾಸೈಟ್ ಅಂತ ಹೇಳ್ತೀವಿ, ಆ ಒಂದು ಪ್ಯಾರಾಸೈಟ್ ಮಧ್ಯೆ ಯಾವುದು ಕೂಡ ಅಷ್ಟೇ ಬೆನಿಫಿಷಿಯಲ್ ಆಗುತ್ತೆ, ಮತ್ತೊಂದನ್ನ ಹೋಸ್ಟ್ ಅಂತ ಕರಿತೀವಿ. ಆ ಒಂದು ಹೋಸ್ಟ್ ಏನಾಗುತ್ತೆ ಅದಕ್ಕೆ ಆ ಹೋಸ್ಟಿಗೆ ಈ ಒಂದು ಪ್ಯಾರಾಸೈಟ್ ಇಂದ ಆರಾಮ ಆಗ್ಬೋದು, ಆಗದೆ ಕೂಡ ಇರ್ಬೋದು ಅಂತ ನಾವು ಹೇಳ್ತಾ ಹೋಗುದು. ಸೊ ಈ ರೀತಿಯಾಗಿ ಒಂದು ಪ್ಯಾರಾಸಿಟಿಸಮ್ ನಾವು ಕರಿತೀವಿ ಅಂತ ಹೇಳ್ತಾ ಹೋಗುದು. ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದ್ರೆ ಈ ಒಂದು ಹೋಸ್ಟ್ ನ ಮೇಲೆ ಈ ಒಂದು ಪ್ಯಾರಾಸೈಟ್ ಅನ್ನೋದು ಕಂಪ್ಲೀಟ್ಲಿ ಆರ್ ಪಾರ್ಷಿಯಲಿ ಡಿಪೆಂಡೆಂಟ್ ಆಗುತ್ತೆ. ಓಕೆ, ಹೋಸ್ಟ್ ಇಲ್ಲ ಅಂದ್ರೆ ಆ ಒಂದು ಪ್ಯಾರಾಸೈಟ್ ಅನ್ನೋದು ಬದುಕೋದಿಲ್ಲ ಅಂತ ಹೇಳ್ಬೋದು. ಪ್ರೆಸೆಂಟ್ ನಾವು ಏನಿದೆ ವೈರಸ್ ಏನಿದೆ ಆ ಒಂದು ವೈರಸ್ ಕಡೆಯಲ್ಲಿ ಕೋವಿಡ್-19 ನಮಗೆ ಒಂದು ಎಫೆಕ್ಟ್ ಆಗ್ತಿದೆ. ಸೊ ಆ ಒಂದು ಕೋವಿಡ್-19 ಗೆ ಹೋಸ್ಟ್ ಆಗಿ ನಾವಿದ್ದೀವಿ. ಓಕೆ, ನಾವುಗಳು ಹೋಸ್ಟ್ ಆಗ್ತೀವಿ, ಅದು ಪ್ಯಾರಾಸೈಟ್ ಆಗಿದೆ. ಓಕೆ, ಸೊ ಒಂದು ವೈರಸ್ ನ ವಿಷಯದಲ್ಲಿ ಇರಬಹುದು, ಬ್ಯಾಕ್ಟೀರಿಯಾ ವಿಷಯದಲ್ಲಿ ಇರಬಹುದು, ಅಥವಾ ಕೆಲವೊಂದು ಸೆಲೆಕ್ಟೆಡ್ ಬ್ಯಾಕ್ಟೀರಿಯಾ ವಿಷಯದಲ್ಲಿ ಇರಬಹುದು. ಹೋಸ್ಟಿಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಬಟ್ ಪ್ಯಾರಾಸೈಟ್ಗೆ ತುಂಬಾ ಎಫೆಕ್ಟ್ ಏನು ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಆ ವೈರಸ್ ನನಗೆ ಅಟ್ಯಾಕ್ ಮಾಡ್ತೀನಿ ಅಂದ್ರೆ ಅದು ಪ್ಯಾರಾಸೈಟ್ ಆಗಿದೆ, ಆ ಒಂದು ಪ್ಯಾರಾಸೈಟ್ಗೆ ತುಂಬಾನೇ ಬೆನಿಫಿಟ್ ಆಗಿದೆ. ನನಗೆ ಹಾರ್ಮ್ಫುಲ್ ಆಗಿರ್ಬೋದು ಅಥವಾ ಹಾರ್ಮ್ಲೆಸ್ ಆಗಿರ್ಬೋದು, ನಾನು ಹೋಸ್ಟ್ ಆಗಿರ್ತೀನಿ, ಅದು ಪ್ಯಾರಾಸೈಟ್ ಆಗಿರುತ್ತೆ. ಸೊ ನನ್ನಲ್ಲಿ ಅದು ಸೇರ್ಕೊಳ್ಳೋಲ್ಲ, ಅದಕ್ಕೆ ಬೆನಿಫಿಟ್ಗೋಸ್ಕರ ಅದು ಬದುಕೋದಕ್ಕೋಸ್ಕರ ನನ್ನೊಳಗೆ ಸೇರ್ಕೊಳ್ಳುತ್ತೆ, ಬಟ್ ನನಗೆ ಅದು ಹಾರ್ಮ್ಫುಲ್ ಆಗುತ್ತೆ. ಕೆಲವೊಂದು ಆರ್ಗನ್ಸ್ ನನ್ನ ಬಾಡಿ ಒಳಗೆ ಸೇರ್ಕೊಂತ ಪ್ಯಾರಾಸೈಟ್ ಅಂದ್ರೆ ಅದು ಹಾರ್ಮ್ಲೆಸ್ ಕೂಡ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಪ್ಯಾರಾಸಿಟಿಸಮ್ ಅಂತ ಕರಿತಾ ಹೋಗ್ತೀವಿ. ಸೊ ಬೋತ್ ಹೋಸ್ಟ್ ಅಂಡ್ ಪ್ಯಾರಾಸೈಟ್ ಆರ್ ಕೋ-ಎವಾಲ್. ಓಕೆನಾ? ಸೊ ಇವೆರಡು ರೀತಿಯಾದ ಒಂದು ಆರ್ಗನ್ಸ್ ಏನಂತೆ ಹೋಸ್ಟ್ ಮತ್ತೆ ಪ್ಯಾರಾಸೈಟ್ ಯಾವಾಗಲೂ ಕೂಡ ಅಷ್ಟೇ ಕೋ-ಎವಾಲ್ ಅಂತ ಹೇಳ್ತೀವಿ. ಪ್ಯಾರಾಸೈಟ್ ಅಂಡ್ ಹೋಸ್ಟ್ ಆರ್ ಕೋ-ಎವಾಲ್ವ್ ಅಂತ ಹೇಳ್ಬೋದು. ಸೊ ಒಟ್ಟಿಗೆ ಯಾವಾಗ ಕೂಡ ಎವಾಲ್ವ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಿತ್ ದ ಸ್ಪೆಷಲ್ ಮೆಕ್ಯಾನಿಸಮ್. ಓಕೆನಾ? ಸೊ ಈ ಒಂದು ಎವಾಲ್ವ್ ಅಲ್ಲಿ ಅಥವಾ ಎವಾಲ್ವ್ಮೆಂಟಲ್ ಅಥವಾ ಇನ್ವಾಲ್ವ್ಮೆಂಟ್ ಅಲ್ಲಿ ಒಂದು ಸ್ಪೆಷಲೈಸ್ಡ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಆ ಒಂದು ಸ್ಪೆಷಲೈಸ್ಡ್ ಮೆಕ್ಯಾನಿಸಮ್ ಏನಂದ್ರೆ ರಿಜೆಕ್ಟಿಂಗ್ ಆರ್ resistant of ಪ್ಯಾರಸ್. ಓಕೆ, ಸೊ ಈ ಒಂದು ಪ್ಯಾರಾಸೈಟ್ ಇರ್ತಾರೆ ರಿಜೆಕ್ಟ್ ಮಾಡಿ ಅಥವಾ ಏನೊಂದು ರೆಸಿಸ್ಟ್ ಮಾಡಿ ಬದುಕತಕ್ಕಂತ ಒಂದು ಕೆಪಾಸಿಟಿ ಹೋಸ್ಟಿಗೆ ಇರುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ಒಂದು ಸಲ ರಿಜೆಕ್ಟ್ ಆಗುತ್ತೆ ಅಥವಾ ರೆಸಿಸ್ಟೆಂಟ್ ಆಗಿ ಒಂದು ಪ್ಯಾರಾಸೈಟ್ ನನ್ನ ಬಾಡಿ ಇದೆ ಕೂಡ ಅಷ್ಟೇ, ಅದಕ್ಕೆ ರೆಸಿಸ್ಟೆಂಟ್ ಪವರ್ ಅನ್ನೋದು ಇಮ್ಯೂನ್ ಪವರ್ ಅಂದ್ರೆ ನನಗೆ ಬಾಡಿನಲ್ಲಿ ಆಲ್ರೆಡಿ ಇರುತ್ತೆ. ಈ ಒಂದು ಪ್ಯಾರಾಸೈಟ್ ನನಗೆ ಬಂದರೂ ಕೂಡ ಅದು ಬೆನಿಫಿಟ್ ಅನ್ನ ಪಡ್ಕೊಂಡ್ರು ಕೂಡ ಅಷ್ಟೇ ನನಗೆ ಯಾವುದೇ ರೀತಿಯಾದ ಒಂದು ಎಫೆಕ್ಟ್ ಆಗೋದಿಲ್ಲ. ಸೊ ಈ ರೀತಿಯಾದ ಒಂದು ಕೋವ್ಯಾಲ್ಯೂಷನ್ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಪ್ಯಾರಾಸೈಟ್ ಮತ್ತೆ ಹೋಸ್ಟ್ ನ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಮೆಕ್ಯಾನಿಸಮ್ ಇರೋದ್ರಿಂದ ರೆಸಿಸ್ಟೆಂಟ್ ಪವರ್ ಇಂದ ಕೆಲವೊಂದು ಸಾರಿ ಈ ಒಂದು ಪ್ಯಾರಾಸೈಟ್ ಏನಿದೆ ಅದು ಹಾರ್ಮ್ಫುಲ್ ಆಗಿರೋ ಕೂಡ ಅಷ್ಟೇ ಆ ಒಂದು ರೆಸಿಸ್ಟೆಂಟ್ ಪವರ್ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಬಿ ನ್ಯೂಟ್ರಲೈಸ್ಡ್. ಓಕೆ, ಈ ಒಂದು ರೆಸಿಸ್ಟೆಂಟ್ ಪವರ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ಯಾರಾಸೈಟ್ ನ ನ್ಯೂಟ್ರಲೈಸ್ ಮಾಡುವಂತ ಕೆಪಾಸಿಟಿ ನನ್ನ ಬಾಡಿನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಸೆಲೆಕ್ಟೆಡ್ ಪ್ಯಾರಾಸೈಟ್ಸ್ ಗೆ ಮಾತ್ರ ಆ ರೀತಿಯಾದ ಒಂದು ರೆಸಿಸ್ಟೆಂಟ್ ಪವರ್ ನನ್ನ ಬಾಡಿನಲ್ಲಿ ಡೆವಲಪ್ ಆಗುತ್ತೆ. ಕೆಲವೊಂದು ಪ್ಯಾರಾಸೈಟ್ ಗೆ ಆ ರೀತಿಯಾದ ಒಂದು ಏನೋ ರೆಸಿಸ್ಟೆಂಟ್ ಪವರ್ ಅಥವಾ ಇಮ್ಯೂನ್ ಸಿಸ್ಟಮ್ ನನ್ನ ಬಾಡಿನಲ್ಲಿ ಡೆವಲಪ್ ಆಗಿಲ್ಲ. ಅದೇನಾದ್ರು ಬಂದು ಸೇರ್ಕೊಳ್ತು ಅಂದ್ರೆ ಫುಲ್ಲಿ ಹಾರ್ಮ್ಫುಲ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ನೇಚರ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ನಾವು
ಪ್ಯಾರಾಸೈಟಿಸಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಪ್ಯಾರಾಸೈಟಿಸಮ್ ಇದೆ ಅಂದ್ರೆ ಪ್ಯಾರಾಸೈಟ್ಸ್ ಏನಿರುತ್ತೆ ಆ ಒಂದು ಪ್ಯಾರಾಸೈಟ್ಗೆ ಕೆಲವೊಂದು ಸ್ಪೆಷಲ್ ಅಡಾಪ್ಟೇಷನ್ ನಾವು ನೋಡ್ತಾ ಹೋಗ್ತೀವಿ. ದಿಸ್ ಕೈಂಡ್ ಆಫ್ ದಿ ಪ್ಯಾರಾಸೈಟ್ಸ್ ಹ್ಯಾವಿಂಗ್ ದಿ ಸ್ಪೆಷಲ್ ಅಡಾಪ್ಟೇಷನ್ ಅಂತ ನಾವು ಹೇಳ್ಬೋದು. ಓಕೆ, ಪ್ಯಾರಾಸೈಟ್ಸ್ ಸ್ಪೆಷಲ್ ಅಡಾಪ್ಟೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಪ್ಯಾರಾಸೈಟ್ ನನ್ನ ಬಾಡಿಗೆ ಒಕ್ಕೊಳ್ತಾ ಇದೆ ಅಥವಾ ನನ್ನ ಬಾಡಿಗೆ ಎಫೆಕ್ಟ್ ಮಾಡ್ತಿದೆ, ಹೋಸ್ಟ್ ಬಾಡಿಗೆ ಸೇರ್ಕೊಳ್ತಿದೆ ಅಂದ್ರೆ ಆ ಒಂದು ಸುಮ್ಮನೆ ಸೇರೋದಿಲ್ಲ, ಈ ರೀತಿಯಾದ ರೆಸಿಸ್ಟೆನ್ಸ್ ಪವರ್ ನನ್ನ ಬಾಡಿಗೆ ಇರೋದ್ರಿಂದ ಅದರಿಂದ ತಪ್ಪಿಸ್ಕೊಳ್ಬೇಕು. ಅದರಿಂದ ತಪ್ಪಿಸ್ಕೊಂಡು ನನ್ನ ಒಂದು ಹೋಸ್ಟ್ ಬಾಡಿಗೆ ಅದು ಸೇರ್ಕೊಳ್ಳೇಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲವು ಸ್ಪೆಷಲ್ ಅಡಾಪ್ಟೇಷನ್ ಅದು ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾ ಹೋದ್ರು. ಸೊ ಈ ರೀತಿಯಾದ ಒಂದು ಸ್ಪೆಷಲ್ ಅಡಾಪ್ಟೇಷನ್ಸ್ ಬಗ್ಗೆ ಹೇಳ್ತಾವ್ರೆ. ಸೊ ದ ಪ್ಯಾರಾಸೈಟ್ ವಿಲ್ ಬಿ ಲಾಸ್ಟ್ ದಿ unnecessary sense organs. Okay, so unnecessary sense organs ಏನಿದೆ ಆ ರೀತಿಯ ಒಂದು ಸೆನ್ಸ್ ಆರ್ಗನ್ಸ್ ಎಲ್ಲ ಇದರಲ್ಲಿ ಲಾಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸೆನ್ಸ್ ಆರ್ಗನ್ಸ್ ಈ ಆರ್ಗನ್ಸ್ ಏನಾದ್ರು ಡೆವಲಪ್ ಆಗಿತ್ತು ಅಂದ್ರೆ ಅದು ಯೋಚನೆ ಮಾಡುತ್ತೆ ನನ್ನ ಒಂದು ಹೋಸ್ಟ್ ಬಾಡಿಗೆ ಸೇರೋಕೆ ಮುಂಚೆ. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಪ್ಯಾರಾಸೈಟ್ಗಳು ದೇ ಲಾಸ್ ದೇ ಅನ್ನೆಸರಿ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ಬೋದು. ಇದೊಂದು ಸ್ಪೆಷಲ್ ಅಡಾಪ್ಟೇಷನ್ ಆಫ್ ದಿ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದಟ್ presence of adhesive organs. Okay, so adhesive organs ಗಳು ಇದರಲ್ಲಿ ಡೆವಲಪ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ adhesive organs ಡೆವಲಪ್ ಆಗ್ತಾ ಇರ್ಬೋದು. ಸೊ ಯಾವ ರೀತಿಯಾದ ಒಂದು adhesive organs ಇರುತ್ತೆ ಅಂದ್ರೆ ಸಕ್ಕರ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಓಕೆ, ಸೊ ಎಸ್ಪೆಷಲಿ ಸಕ್ಕರ್ಸ್ ಅಂತ ಹೇಳ್ತೀವಿ ಆರ್ ಕ್ಲಿಂಗಿಂಗ್. ಓಕೆ, ಕ್ಲಿಂಗಿಂಗ್ ಆರ್ಗನಲ್ಸ್ ಅಂತ ಹೇಳ್ಬೋದು. ಓಕೆನಾ, ಸೊ ಕ್ಲಿಂಗಿಂಗ್ಸ್ ಆರ್ ಅಥವಾ ಏನು ಸರ್ಕಸ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಆರ್ಗನ್ಸ್ ಡೆವಲಪ್ ಆಗುತ್ತೆ. ಅಂದ್ರೆ ನಾವು ಸ್ಪೆಷಲೈಸ್ಡ್ ಅಡೆಸಿವ್ ಅಂದ್ರೆ ಅಂಟ್ಕೊಳ್ಳೋದು, ಕಚ್ಕೊಳ್ಳೋತಕ್ಕಂಥ ಒಂದು ಆರ್ಗನ್ಸ್. ಆ ರೀತಿಯಾಗಿ ಕಚ್ಕೊಳ್ಳೋಕೆ ಸರ್ಕಸ್ ಮತ್ತು ಕ್ಲಿಂಗಿಂಗ್ ಅಂತಕ್ಕಂಥ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ಡೆವಲಪ್ಮೆಂಟ್ ಅನ್ನ ನಾವು ಅಡೆಸಿವ್ ಆರ್ಗನ್ಸ್ ಅಲ್ಲಿ ಒಂದು ಪ್ಯಾರಾಸೈಟ್ ಅಲ್ಲಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಬೆಟರ್ ಎಕ್ಸಾಂಪಲ್ ಇಸ್ ಲಿಚಿಂಗ್. ಓಕೆ, ಸೊ ವಾಟ್ ಆರ್ ದಟ್ ಏನು ಜಿಗ್ನೆ ಅಂತ ಏನ್ ಕರಿತೀವಿ, ಆ ಒಂದು ಜಿಗ್ನೆ ಅನ್ನೋದು ನನ್ನ ಬಾಡಿ ಕಚ್ಕೊಳ್ಳುತ್ತೆ. ಸರ್ಕಸ್ ಸಹಾಯದಿಂದ ಕಚ್ಕೊಳ್ತಂದ್ರೆ ವಿ ನೆವರ್ ಫೀಲ್. ಓಕೆ, ಸೊ ವಿ ಫೀಲ್ ಆಗಿದೆ ಯಾಕೆಂದ್ರೆ ದೇ ಆರ್ ನ್ಯೂಟ್ರಲೈಸರ್. ಓಕೆನಾ, ಸೊ ನ್ಯೂಟ್ರಲೈಸರ್ ಆಗಿರುತ್ತೆ ಮಾಡ್ಕೊಂಡು ಅದು ನಮಗೆ ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಅದನ್ನ ಇರ್ತಕ್ಕಂಥ ಒಂದು ಬ್ಲಡ್ ಎಲ್ಲ ಸಕ್ ಮಾಡುತ್ತೆ ಥ್ರೂ ದಿ ಸರ್ಕಸ್ ಅಂತ ಹೇಳ್ಬೋದು. ಸೊ ಅದೊಂದು ಪ್ಯಾರಾಸೈಟ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ ರೀತಿಯ ಸರ್ಕಸ್ ಇರೋದ್ರಿಂದ ಅದು ಕಚ್ಕೊಂಡು ಕೂಡ ಅಷ್ಟೇ ನಮ್ಗೆ ಯಾವುದೇ ರೀತಿಯ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಫೀಲೇ ಆಗೋದಿಲ್ಲ. ಆ ರೀತಿಯ ಒಂದು ಸ್ಪೆಷಲೈಸ್ಡ್ ಅಡಾಪ್ಟೇಷನ್ ಅದು ಮಾಡ್ಕೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇದಾದ ನಂತರ ದೇ ಲಾಸ್ಟ್ ದೇ ಡೈಜೆಸ್ಟಿವ್ ಅಂಡ್ ರಿಪ್ರೊಡಕ್ಟಿವ್ ಕೆಪಾಸಿಟಿ. ಓಕೆ, ಲಾಸ್ಟ್ ದೇ digestive and reproductive capacity. Okay, ರಿಪ್ರೊಡಕ್ಟಿವ್ ಕೆಪಾಸಿಟಿ ಇರ್ಬೋದು ಅಥವಾ ಡೈಜೆಸ್ಟಿವ್ ಕೆಪಾಸಿಟಿ ಇರ್ಬೋದು, ಎರಡು ಕೂಡ ಅದರ ಒಂದು ಬಾಡಿನಲ್ಲಿ ಲಾಸ್ಟ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದೀಸ್ ಆರ್ ದಿ ಸಮ್ ಕೈಂಡ್ ಆಫ್ ದಿ ಅಡಾಪ್ಟೇಷನ್ ಫಾರ್ ದಿ ಪ್ಯಾರಾಸೈಟ್ ಟು ಎಂಟರ್ ಇನ್ ದಿ ಹೋಸ್ಟ್. ಒಂದು ಹೋಸ್ಟ್ ಬಾಡಿಗೆ ಎಂಟರ್ ಆಗಿ ಈ ರೀತಿಯಾದ ಒಂದು ಅಡಾಪ್ಟೇಷನ್ ಅನ್ನ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ,